ನ್ಯೂ ಇಯರ್ ಸೆಲೆಬ್ರೇಷನ್ ಜೈಲಿನ ಒಳಗೂ ಕೂಡ ಆಗಿದೆ. ಹೊಸ ವರ್ಷದ ದಿನವೇ ಹಿಂಡಲ್ಗಾ ಜೈಲಿನಲ್ಲಿ ಡ್ರಗ್ಸ್ ಪಾರ್ಟಿ ನಡೆದಿದೆ. ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಮೊಬೈಲ್ ಮತ್ತು ಡ್ರಗ್ಸ್ ಪೂರೈಕೆ ಆಗಿದೆ. ಬೆಳಗಿನ ಜಾವ ಬಂದು ಡ್ರಗ್ಸ್ ಎಸೆದು ಕ್ಷಣಾರ್ಧದಲ್ಲೇ ಪರಾರಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಮುಖಕ್ಕೆ ಮಾಸ್ಕ್ ಬೇರೆ ಕಟ್ಕೊಂಡು ಬಂದಿದ್ರು. ಖದೀಮನ ಕೃತ್ಯ ಜೈಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಜೈಲಿನ ಬಳಿ ಬಂದು ಡ್ರಗ್ಸ್ ಪೂರೈಕೆ ಮಾಡಿದ್ದಾನೆ, ಬಿಸಾಡ್ ಹೋಗಿದ್ದಾನೆ. ಜೈಲಿನ ಗೋಡೆ ಮೇಲಿಂದ ಮೊಬೈಲ್ ಮತ್ತು ಡ್ರಗ್ಸ್ ಎಸಿತಾ ಇರೋ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಆಗುತ್ತೆ. ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಬೇರೆ. ಸೊ ಜೈಲಿನ ಒಳಗಡೆಯೂ ಕೂಡ ಡ್ರಗ್ಸ್ ಪಾರ್ಟಿ ಆಗಿದೆ. ಡ್ರಗ್ಸ್ ಪಾರ್ಟಿ ಆಗಿದೆ ಅನ್ನೋದಕ್ಕೆ ಈ ವಿಜುವಲ್ಸ್ ಸಾಕ್ಷಿ. ಪ್ರತಿ ಬಾರಿಯೂ ಕೂಡ ನಾವು ಈ ಕುರಿತಾಗಿ ಸುದ್ದಿಯನ್ನ ಕೊಡ್ತಾನೆ ಇದೀವಿ. ಜೈಲಿನ ಒಳಗಡೆ ಮೊಬೈಲ್ಗಳ ಸಿಗತ್ತೆ, ಡ್ರಗ್ಸ್ ಸಿಗತ್ತೆ, ಎಣ್ಣೆ ಪಾರ್ಟಿ ಆಗತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮುಖಕ್ಕೆ ಮಾಸ್ಕ್ ಕಟ್ಟಿಕೊಂಡು ಬರುವಂತಹ ವ್ಯಕ್ತಿ ಜೈಲಿನ ಹೊರಗಡೆಯಿಂದ ಒಳಗಡೆಗೆ ಮೊಬೈಲ್ ಹಾಗೂ ಡ್ರಗ್ಸ್ ಅನ್ನ ಎಸಿತಾ ಇರೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಜೈಲಿನ ಹೊರಗಡೆ ಮಾತ್ರ ಅಲ್ಲ ನ್ಯೂ ಇಯರ್ ಪಾರ್ಟಿ, ಒಳಗೂ ಕೂಡ ನ್ಯೂ ಇಯರ್ ಪಾರ್ಟಿ ಆಗಿದೆ. ಯಾರು ಈ ವ್ಯಕ್ತಿ? ಈತನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಹೌದು ವೀಣಾ, ನಿನ್ನೆ ಜಿಲ್ಲೆಯಾದ್ಯಂತ ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಂಡಿರುವಂತದ್ದು. ಅದಕ್ಕಾಗಿ ಪೂರಕವಾಗಿ ಎಲ್ಲ ರೀತಿಯ ಪಾರ್ಟಿಗಳನ್ನು ಕೂಡ ಎಲ್ಲ ಹೋಟೆಲ್, ಪಬ್ ಹಾಗೂ ರೆಸ್ಟೋರೆಂಟ್ಗಳೇ ಮಾಡಿದ್ರು. ಇತ್ತ ಹಿಂಡಲ್ಗಾ ಜೈಲಿನ ಖೈದಿಗಳಿಗೂ ಕೂಡ ಪಾರ್ಟಿ ಮಾಡ್ಲಿ ಅನ್ನೋ ಕಾರಣಕ್ಕೆ ಓರ್ವ ವ್ಯಕ್ತಿ ಅಲ್ಲಿ ಡ್ರಗ್ಸ್ ಅನ್ನ, ಮೊಬೈಲ್ ಅನ್ನ ಎಸೆದಿರುವುದು ಈಗ ಸಿಸಿ ಕ್ಯಾಮೆರಾ ವಿಜುವಲ್ ನಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಆತ ಯಾರೆಂಬುದ್ರ ಬಗ್ಗೆ ಈಗ ಸಿಸಿ ಕ್ಯಾಮೆರಾ ಫುಟೇಜ್ ನಲ್ಲಿ ಗುರುತು ಹಚ್ಚುವ ಕೆಲಸವನ್ನು ಕೂಡ ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಮಾಡ್ತಿರುವಂತದ್ದು. ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲಿ ಆಗಾಗ ಸಾಕಷ್ಟು ರೌಡಿಗಳಿದ್ದಾರೆ. ಆಗಾಗ ಅವ್ರಿಗೆ ಮಾದಕ ವಸ್ತುಗಳು, ಗಾಂಜಾ ಸೇರಿದಂತೆ ಇನ್ನಿತರ ವಸ್ತುಗಳು ಸಾಗಾಟ ಆಗ್ತಾ ಇದ್ದಾವೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಹಿಂದೆ ಕೂಡ ಈ ಸಂಪರ್ಕಂಗೆ 2-3 ಬಾರಿ ವರದಿ ಕೂಡ ಮಾಡಿತ್ತು. ಆದ್ರೂ ಕೂಡ ಹಿಂಡಲ್ಗಾ ಜೈಲಿನ ಅಧಿಕಾರಿಗಳು ಕೂಡ ಇದಕ್ಕೆ ಮುಗುದಾರ ಹಾಕೋಕೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ರಾಜಾರೋಷವಾಗಿ ಬಂದು ಅಲ್ಲಿ ಸುತ್ತಲೂ ಕೂಡ ಸಿಬ್ಬಂದಿ ಇದ್ರು ಕೂಡ ಸಿಬ್ಬಂದಿ ಕಣ್ತಪ್ಪಿಸಿ ಎಸೆದು ಹೋಗ್ತಕ್ಕಂತ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಿರುವಂತದ್ದು. ಹೀಗಾಗಿ ಇನ್ನಾದ್ರೂ ಎಚ್ಚೆತ್ಕೊಂಡು ಹೆಚ್ಚಿನ ಸಿಬ್ಬಂದಿ ನಿಯೋಜನೆಯಲ್ಲಿ ಮಾಡ್ಬೇಕು ಅನ್ನುವಂತ ಆಗ್ರಹಗಳು ಕೂಡ ಬರ್ತಿರುವಂತದ್ದು. ಯಾಕಂದ್ರೆ ಜೈಲಿನೊಳಗೆ ಸಾಕಷ್ಟು ಡ್ರಗ್ಸ್, ಗಾಂಜಾ ಸೇವನೆಯಿಂದ ಗಲಾಟೆಗಳ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂತದ್ದು. ಹೀಗಾಗಿ ಮಾದಕ ವಸ್ತುಗಳನ್ನ ಜೈಲಿನೊಳಗೆ ತಡೆದ್ರೆ ಮಾತ್ರ ಆ ಗಲಾಟೆಗಳನ್ನ ನಿಯಂತ್ರಣಕ್ಕೂ ತರಬಹುದು. ಈ ಕಾರಣಕ್ಕೆ ಅಲ್ಲಿ ಆಗ್ತಕ್ಕಂತಹ ಏನು ಗಾಂಜಾ ಆಗಿರ್ಬೋದು, ಮಾದಕ ವಸ್ತುಗಳ ಸಾಗಾಟವನ್ನ ತಡೆಯುವಲ್ಲಿ ಕ್ರಮ ವಹಿಸಬೇಕು ಅನ್ನುವಂತ ಆಗ್ರಹ ಕೂಡ ಕೇಳಿ ಬರ್ತಿರುವಂತದ್ದು. ಈಗಾಗಲೇ ಅಲ್ಲಿ ಆತ ಮಧ್ಯರಾತ್ರಿ 3 ಗಂಟೆಗೆ ಬಂದು ಮೊಬೈಲ್ ಜೊತೆಗೆ ಬಟ್ಟೆಯಲ್ಲಿ ಮೊಬೈಲ್ ಹಾಗೂ ಮಾದಕ ವಸ್ತುಗಳನ್ನು ತೆಗೆದುಕೊಂಡು ಜೋರಾಗಿ ಎಸೆದಿರುವಂತದ್ದು. ಹೀಗಾಗಿ ಎಲ್ಲ ಆತ ಬಂದಿರುವಂತದ್ದು, ಎಸೆದಿರುವುದು ಎಲ್ಲ ಕೂಡ CCTV ಕ್ಯಾಮ್ರಾದಲ್ಲೂ ಕೂಡ ರೆಕಾರ್ಡ್ ಆಗಿರುವಂತದ್ದು. ಹೀಗಾಗಿ ಆತ ಯಾರು ಅನ್ನೋದ್ರ ಬಗ್ಗೆ ಈಗ ಪತ್ತೆ ಹಚ್ಚಬೇಕು. ಹಾಗೂ ಜೈಲಿನ ಒಳಗೂ ಕೂಡ ಎಲ್ಲ ರೀತಿಯ ತಪಾಸಣೆ ಬೆಳಗಿನಿಂದಲೂ ಕೂಡ ಮಾಡಲಾಗ್ತಿದೆ. ವೀಣಾ, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.